ಹಾಯ್ ಫ್ರೆಂಡ್ಸ್, ನಾನು ವಿಜೇತ್ ವಸಿಷ್ಠ ಫ್ರಮ್ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್. ನೀವೇನಾದರೂ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಾದರೆ, ಹಾಗೆ ಯಾವ ಒಂದು ಪ್ರೈಸ್ ಸೆಗ್ಮೆಂಟ್ನಲ್ಲಿ ಯಾವ ಒಂದು ಫೀಚರ್ಸ್ ಇರಬೇಕು ಅಂತ ಗೊತ್ತಿಲ್ಲ ಅಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಾನು ಯಾವ ಒಂದು ಪ್ರೈಸ್ ಸೆಗ್ಮೆಂಟ್ನಲ್ಲಿ ನಿಮಗೆ ಯಾವ ಒಂದು ಲ್ಯಾಪ್ಟಾಪ್ ಬೆಸ್ಟ್ ಅಂತ ಸಜೆಷನ್ಸ್ ಕೂಡ ಕೊಟ್ಟಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲಿಗೆ ನೀವು ಯಾವ ಒಂದು ರೀಸನಿಗೆ ಲ್ಯಾಪ್ಟಾಪ್ನ ತಗೊಳ್ತಾ ಇದ್ದೀರಾ ಅಂತ, ಅಂದರೆ ನೀವು ಯಾವ ರೀತಿಯಾಗಿ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ತಿಳ್ಕೊಳ್ಬೇಕಾಗತ್ತೆ. ಸೊ ಫಸ್ಟಿಗೆ ಬರೋದಾದರೆ ಒಂದು ನಾರ್ಮಲ್ ಯೂಸಿಗೆ ಅಂತ. ಸೊ ನಾರ್ಮಲ್ ಯೂಸ್ ಏನಪ್ಪ ಅಂದರೆ ಮೂವಿ ಆಗಿರಬಹುದು, PPT ಮಾಡೋದು, ಇಮೇಲ್ ಮಾಡೋದು, ಸೋಷಿಯಲ್ ಮೀಡಿಯಾಗಳನ್ನ ವರ್ಕ್ ಮಾಡುವಂಥದ್ದು, ಹಾಗೆ ಮೈಕ್ರೋಸಾಫ್ಟ್ ಆಫೀಸ್ ಆ್ಯಪ್ಸ್ಗಳು ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಆಗಿರಬಹುದು, ಎಕ್ಸೆಲ್ ಆಗಿರಬಹುದು, ಇದನ್ನೆಲ್ಲ ಯೂಸ್ ಮಾಡೋದು, ಅಥವಾ ಒಂದು ವೆಬ್ ಬ್ರೌಸಿಂಗ್ ಮಾಡೋದು, ವಿಡಿಯೋ ಸ್ಟ್ರೀಮಿಂಗ್ ಮಾಡೋದು, ಇದಕ್ಕೆಲ್ಲ ನಾರ್ಮಲ್ ಯೂಸ್ ಅಂತ ಹೇಳ್ತೀವಿ. ಈ ಒಂದು ಪರ್ಪಸ್ಸಿಗೆ ನೀವು ಲ್ಯಾಪ್ಟಾಪ್ ತೊಗೊಳ್ತಾ ಇದ್ದೀರಾ, ಅಥವಾ ಒಂದು ಮೀಡಿಯಮ್ ಯೂಸೇಜ್ ಅಂದರೆ ಕೋಡಿಂಗ್ ಆಗಿರಬಹುದು, ಇದಕ್ಕೆಲ್ಲ ತೊಗೊಳ್ತಾ ಇದ್ದೀರಾ, ಅಥವಾ ಒಂದು ಲೈಟ್ ವೇಟ್ ಗೇಮಿಂಗ್ ಮಾಡುವಂಥದ್ದು ಆಗಿರಬಹುದು, ಅದಕ್ಕೆ ನೀವು ಒಂದು SSDನ ತೊಗೊಳ್ಬೇಕಾಗತ್ತೆ. ನಿಮಗೆ ಒಂದು ಕೋಡಿಂಗ್ ಮಾಡ್ತೀರಾ ಅಂತ ಆದರೆ ಒಂದು ಬ್ಯಾಕ್ಲಿಟ್ ಕೀಬೋರ್ಡ್ ಅಂದರೆ ನಿಮಗೆ ಗೊತ್ತಿರಬಹುದು, ಒಂದು ಕೀಬೋರ್ಡ್ನಲ್ಲಿ ಲೈಟ್ ಬರುತ್ತೆ, ನೀವು ಅದು ನೈಟ್ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಟೈಪ್ ಮಾಡೋದಕ್ಕೆ, ಅದಕ್ಕೆ ಬ್ಯಾಕ್ಲಿಟ್ ಕೀಬೋರ್ಡ್ ಅಂತ ಹೇಳ್ತಾರೆ. ಹಾಗೆ ಅದೊಂದು ಕ್ಯಾರಿ ಮಾಡೋದಕ್ಕೆ ಈಸಿಯಾಗಿರಬೇಕು, ಲೈಟ್ ವೆಯ್ಟ್, ಚಿಕ್ಕ ಸೈಜ್ ಇದ್ದಷ್ಟು ಲೈಟ್ ವೆಯ್ಟ್ ಇರುತ್ತೆ, ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಾವು ಕಾಲೇಜಿಗೆ ಎಲ್ಲರೂ ತೊಗೊಂಡು ಹೋಗ್ತೀವಿ ಅಂತಾದರೆ ಅದರಲ್ಲಿ ಒಂದು ಬ್ಯಾಟ್ರಿ ಮ್ಯಾಕ್ಸಿಮಮ್ ಆಫ್ ಕೆಪಾಸಿಟಿಯಲ್ಲಿ ಇರಬೇಕು. ನೆಕ್ಸ್ಟ್ ಬರುವಂಥದ್ದು ಪರ್ಫಾರ್ಮೆನ್ಸ್ ಮೋಡ್ ಅಂತ. ಸೊ ಇದರಲ್ಲಿ ನೀವೇನಾದ್ರು ಒಂದು ಗೇಮಿಂಗ್ ಮಾಡ್ತೀರಾ ಅಂತ ಆದರೆ, ಅಥವಾ ಎಡಿಟಿಂಗ್ ಮಾಡ್ತೀರಾ ಅಂತ ಆದರೆ, ಅಂತಹ ಒಂದು ಲ್ಯಾಪ್ಟಾಪ್ಗಳಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಇರಬೇಕಾಗತ್ತೆ, ಅದರಲ್ಲಿ ಒಂದು ಗ್ರಾಫಿಕ್ಸ್ ಕಾರ್ಡ್ ಇರಬೇಕಾಗತ್ತೆ. ಹಾಗೆ ಅದರ ಒಂದು ಸ್ಕ್ರೀನ್ ಸೈಜ್ ಏನಿದೆ ಅದು ತುಂಬ ದೊಡ್ಡದಾಗಿರಬೇಕಾಗತ್ತೆ. ಏನಕ್ಕಂದರೆ ನಿಮ್ಗೆ ಗೊತ್ತಿರಬಹುದು, ಒಂದು ವಿಡಿಯೋ ಎಡಿಟಿಂಗ್ ಮಾಡುವಾಗ ದೊಡ್ಡ ಸ್ಕ್ರೀನ್ ಇದ್ದಷ್ಟು ನಮಗೆ ಹೆಲ್ಪ್ ಆಗುವಂಥದ್ದು. ಓಕೆ, ನೆಕ್ಸ್ಟು ಯೂಶ್ವಲಿ ಈ ಗೇಮಿಂಗ್ ಲ್ಯಾಪ್ಟಾಪ್ಸ್ ಏನಿದ್ದಾವೆ ಅವು ತುಂಬ ಹೆವಿ ಇರ್ತವೆ. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಲ್ಯಾಪ್ಟಾಪ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಆ ಪಾಯಿಂಟ್ಸ್ಗಳು ಏನು ಅನ್ನೋದನ್ನು ಇವಾಗ ನೋಡೋಣ ನಾವು. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನೋಡಿ, ಇಲ್ಲಿ ಫುಲ್ HD ಡಿಸ್ಪ್ಲೇ ಅಂತ. ಸೊ ಫುಲ್ HD ಡಿಸ್ಪ್ಲೇ ಇದೆಯಾ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಅನ್ನೋದನ್ನು ನೀವು ಅದನ್ನು ತೊಗೊಳೋಕ್ಕಿಂತ ಮುಂಚೆ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಫುಲ್ HD ಡಿಸ್ಪ್ಲೇ ಇದೆ ಅಂದರೆ ನೀವು ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಸೊ ನೆಕ್ಸ್ಟು ಡಿಸ್ಪ್ಲೇಲಿ ಬರೋದಾದರೆ sRGB ವ್ಯಾಲ್ಯೂ ಅಂತ ಬರುತ್ತೆ. ಸೊ ಏನಿದು sRGB ಅಂದರೆ ಸ್ಟ್ಯಾಂಡರ್ಡ್ ರೆಡ್ ಬ್ಲೂ ಗ್ರೀನ್ ವ್ಯಾಲ್ಯೂ ಅಂತ. ಸೊ ಈ ವ್ಯಾಲ್ಯೂ ಪರ್ಸೆಂಟೇಜ್ನಲ್ಲಿ ಇರುತ್ತೆ. ಹೈಯರ್ ದ ಪರ್ಸೆಂಟೇಜ್ ಬೆಟರ್ ದ ಡಿಸ್ಪ್ಲೇ ಕ್ವಾಲಿಟಿ ಅಂತ ಹೇಳ್ತೀವಿ. ಆ ಪರ್ಸೆಂಟೇಜ್ ಏನಿದೆ ಅದು ಹೈಯೆಸ್ಟ್ ಇದ್ದಷ್ಟು ಡಿಸ್ಪ್ಲೇ ಕ್ವಾಲಿಟಿ ಏನಿದೆ ಅದು ಹೆಚ್ಚಿರುತ್ತೆ. ಸೊ ಅದು ಹೇಗೆ ಚೆಕ್ ಮಾಡೋದು? sRGB ಅಂತ ಹೇಳ್ತೀವಿ, SRBG ಅಲ್ಲ. ಓಕೆ, sRGB ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ನೋಡೋದಾದರೆ, ಸೊ ನೀವೊಂದು ಇಲ್ಲಿ ಬಂದರೆ, ಈಗ ನೋಡಿ, ಇಲ್ಲಿ ನಂದು ಲೆನೋವೋ ಫ್ಲೆಕ್ಸ್ 5 ಆಗಿರುವಂಥದ್ದು ಲ್ಯಾಪ್ಟಾಪು. ಲೆನೋವೋ ಫ್ಲೆಕ್ಸ್ 5 sRGB ವ್ಯಾಲ್ಯೂ ಅಂತ ಕೊಟ್ಟರೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು 50% ಅಂತ ಇದೆ. ಸೊ ಇದು ಜಸ್ಟ್ 50% ಅಂತ ಇರೋದ್ರಿಂದ ಈಗ ಒಂದು 60-70% ಇದ್ದರೆ ಒಂದು ಒಳ್ಳೆ ಇದೆ ಅಂತ ಅರ್ಥ. ಸೊ ಬಟ್ ಇವಾಗ ತುಂಬ ಒಂದು 40ಕ್ಕೂ ಕೆಳಗಿರೋದು ಲ್ಯಾಪ್ಟಾಪ್ಗಳನ್ನೆಲ್ಲ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಸ್ಕ್ರೀನ್. ಅದರಲ್ಲಿ 2 ಟೈಪ್ಸ್ ಆಫ್ ಸ್ಕ್ರೀನ್ಸ್ ಇರ್ತವೆ. ಒಂದು ರಿಫ್ಲೆಕ್ಟಿವ್ ಸ್ಕ್ರೀನ್ ಅಂತ, ಮತ್ತೊಂದು ಮ್ಯಾಟ್ ಸ್ಕ್ರೀನ್ ಅಂತ. ಸೊ ರಿಫ್ಲೆಕ್ಟಿವ್ ಸ್ಕ್ರೀನ್ ಏನಪ್ಪ ಅಂದರೆ, ನಾವು ಒಂದು ಏನಾದ್ರು ವಿಡಿಯೋ ಒಂದು ಲ್ಯಾಪ್ಟಾಪ್ ವರ್ಕ್ ಮಾಡುವಾಗ ಹಿಂದಿನ ಒಂದು ಏನಿದೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ಅಂಥದಕ್ಕೆ ರಿಫ್ಲೆಕ್ಟಿವ್ ಸ್ಕ್ರೀನ್ ಅಂತ ಹೇಳ್ತೀವಿ ನಾವು. ಸೊ ಮ್ಯಾಟ್ ಸ್ಕ್ರೀನ್ ಅಂದರೆ ಅದೇ ರಿಫ್ಲೆಕ್ಷನ್ ಬರೋದಿಲ್ಲ ಸ್ಕ್ರೀನ್ ಮೇಲೆ. ಸೊ ನೀವು ಮ್ಯಾಟ್ ಸ್ಕ್ರೀನನ್ನು ಪ್ರಿಫರ್ ಮಾಡಬೇಕಾಗತ್ತೆ ಬೈ ಮಾಡುವಾಗ. ಇದು ಔಟ್ಡೋರಲ್ಲಿ ಯೂಸೇಜ್ ಮಾಡುವಾಗ ನೀವು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ಡಿಸ್ಪ್ಲೇಲೇ ಬರೋದಾದರೆ ಬ್ರೈಟ್ನೆಸ್ಸು. ಅದನ್ನು ನಾವು ನಿಟ್ಸಲ್ಲಿ ಮೆಷರ್ ಮಾಡ್ತೀವಿ ಬ್ರೈಟ್ನೆಸ್ಸನ್ನು. ಒಂದು 250-300 ನಿಟ್ಸ್ ಇರುವಂಥ ಒಂದು ಡಿಸ್ಪ್ಲೇ ಏನಿದೆ ಅದು ಇಂಡೋರ್ ಯೂಸೇಜಿಗೆ ಸೂಕ್ತ ಅಂತ ಹೇಳ್ಬೋದು. ಸೊ ಹೈಯರ್ ದ ನಿಟ್ಸ್ ಹೈಯರ್ ಇಸ್ ದ ಬ್ರೈಟ್ನೆಸ್ ಅಂತ. ಸೊ ನಿಟ್ಸ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಟ್ಸ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ನೀವು ಔಟ್ಡೋರ್ನಲ್ಲಿ ಸನ್ಲೈಟ್ ಅಂಡರ್ ವರ್ಕ್ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ನೀವೇನಾದರೂ ಬರೀ ಇಂಡೋರ್ನಲ್ಲೇ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀರಾ ಅಂದರೆ ಒಂದು 250-300 ನಿಟ್ಸ್ ಇರುವಂಥದ್ದು ಲ್ಯಾಪ್ಟಾಪು ತೊಗೊಳ್ಬಹುದು.
ಓಕೆ, ನೆಕ್ಸ್ಟ್ ಇರುವಂಥದ್ದು ಟಚ್ ಸ್ಕ್ರೀನ್ ಅಂತ. ಸೊ ಒಂದು ನೀವೇನಾದ್ರು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ತೊಗೊಳ್ತಾ ಇದ್ದೀರಿ ಅಂತಂದರೆ ಅದರಲ್ಲಿ ಸ್ಟೈಲಸ್ ಅಂದರೆ ಒಂದು ಪೆನ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ನೋಡಿ, ಇಲ್ಲಿ ನಂದೊಂದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಆಗಿದೆ, ಇದರಲ್ಲಿ ನೋಡಿ ಒಂದು ಪೆನ್ ಬಂದಿದೆ. ಈ ರೀತಿಯಾದಂಥ ಒಂದು ಪೆನ್ ಅದರಲ್ಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ತೊಗೊಳ್ಳಿ. ಪೆನ್ ಇದ್ರೇ ಯೂಸು, ಇಲ್ಲಾಂದರೆ ಸುಮ್ಮನೆ ಟಚ್ ಸ್ಕ್ರೀನ್ ಅಷ್ಟೇನು ಯೂಸ್ ಬರಲ್ಲ. ಓಕೆ, ನೆಕ್ಸ್ಟು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಬಿಲ್ಡ್ ಕ್ವಾಲಿಟಿ ಯೂಶ್ವಲಿ ಒಂದು ಕಮ್ಮಿ ರೇಟಿನ ಲ್ಯಾಪ್ಟಾಪ್ಗಳು ಪ್ಲಾಸ್ಟಿಕ್ ಬಾಡಿದಾಗಿರ್ತವೆ. ಬಟ್ ನಿಮ್ಗೆ ಏನಾದರೂ ನೀವು ಒಂದು ಜಾಸ್ತಿ ರೇಟಿನ ಲ್ಯಾಪ್ಟಾಪ್ ತೊಗೊಳ್ತಿದ್ದೀರಾ ಅಂತಂದರೆ ನೀವು ಮೆಟಾಲಿಕ್ ಬಾಡಿನ ಪ್ರಿಫರ್ ಮಾಡಿ, ಪ್ಲಾಸ್ಟಿಕ್ ಬಾಡಿ ಬದಲು. ಓಕೆ, ನೆಕ್ಸ್ಟ್ ಇರುವಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ವಿಂಡೋಸ್ 10ನ ಪ್ರಿಫರ್ ಮಾಡಿ. ಸೊ DOS ಅಂದರೆ ಏನಂತ ಗೊತ್ತಿರ್ಬೋದು ನಿಮಗೆ. ಇದು ಫುಲ್ ಫಾರ್ಮ್ ಏನಪ್ಪ ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಇದರಲ್ಲಿ ಯಾವುದೇ ರೀತಿಯ ಆಪರೇಟಿಂಗ್ ಸಿಸ್ಟಮ್ ಇರೋದಿಲ್ಲ. ಸೊ ಒಂದು ಲ್ಯಾಪ್ಟಾಪ್ ತಗೊಳ್ಳೋಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಯಾವುದಾದ್ರೂ ಒಂದು ವಿಂಡೋಸ್ 10 ಕಾಪಿ ಇದೆ ಅಂತ ಆದರೆ ನೀವು DOS ವರ್ಷನ್ನ ತೊಗೊಳ್ಬೋದು. ಏನಕ್ಕಂದರೆ ವಿಂಡೋಸ್ 10 ಇನ್ಸ್ಟಾಲ್ಡ್ ಇರೋ ಲ್ಯಾಪ್ಟಾಪ್ಗಿಂತ DOS ವರ್ಷನ್ ಏನಿದೆ ಅದು 2,000-3,000 ರೂಪಾಯಿಯಷ್ಟು ಚೀಪ್ ಆಗಿರುತ್ತೆ. ಸೊ DOS ತೊಗೊಂಡು ಆಮೇಲೆ ನೀವು ಬೇಕಾದರೆ ವಿಂಡೋಸ್ 10ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಇರುವಂಥದ್ದು ಹಿಂಜ್ ಕ್ವಾಲಿಟಿ ಅಂತ. ಸೊ ಹಿಂಜ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನಾವು ಸರ್ಚ್ ಮಾಡಿ ನೋಡೋಣ. ಇಲ್ಲಿ ಲ್ಯಾಪ್ಟಾಪ್ ಹಿಂಜ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ವಾ, ಇದನ್ನೇ ಇದು ಹಿಂಜ್ ಅಂತ ಹೇಳುವಂಥದ್ದು. ಸೊ ಓಕೆ, ಒಂದು ಲ್ಯಾಪ್ಟಾಪ್ ಓಪನ್ ಮಾಡುವಾಗ, ಓಕೆ ಇಲ್ಲಿದೆ ನೋಡಿ ಕರೆಕ್ಟಾಗಿ, ಇದೆಯಲ್ವಾ, ಈ ಪಾರ್ಟನ್ನೇ ಹಿಂಜ್ ಅಂತ ಹೇಳ್ತೀವಿ. ಸೊ ಇದು ತುಂಬ ಟೈಟಾಗಿರಬೇಕು. ನೀವೊಂದು ಟೈಪ್ ಮಾಡ್ತಿರುವಾಗ ಒಂದು ಸ್ಕ್ರೀನ್ ಏನಿದೆ ಮೇಲ್ಗಡೆ ಅದೆಲ್ಲ ಶೇಕ್ ಆಗ್ತಾ ಇದ್ದರೆ ಅದರ ಒಂದು ಹಿಂಜ್ ಕ್ವಾಲಿಟಿ ಏನಿದೆ ಅದು ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಒಳ್ಳೆ ಹಿಂಜ್ ಕ್ವಾಲಿಟಿ ಇರೋದನ್ನು ತಗೊಳ್ಳಿ. ಇಲ್ಲಾಂದರೆ ನಿಮಗೊಂದು 1-2 ವರ್ಷ ಆದಮೇಲೆ ನೀವು ಲ್ಯಾಪ್ಟಾಪ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ತಿರ್ತೀರ, ಅದು ಆಟೋಮೆಟಿಕ್ಕಾಗಿ ಕೆಳಗೆ ಬೀಳುವಂಥದ್ದು ಆ ಥರ ಎಲ್ಲ ಆಗುತ್ತೆ. ಸೊ ಒಂದು ಒಳ್ಳೆ ಹಿಂಜ್ ಕ್ವಾಲಿಟಿ ಇರುವಂಥ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿ. ಸೊ ಇದೆಲ್ಲ ನೀವೊಂದು ಲ್ಯಾಪ್ಟಾಪ್ ರಿವ್ಯೂಸ್ ಆನ್ಲೈನ್ ಮುಖಾಂತರ ತರಿಸ್ತೀರ ಅಂತಾದರೆ ಯೂಟ್ಯೂಬ್ನಲ್ಲಿ ರಿವ್ಯೂಸ್ ನೋಡಿ ಇದನ್ನೆಲ್ಲ ನೀವು ತಿಳ್ಕೊಳ್ಬಹುದು, ಹಿಂಜ್ ಕ್ವಾಲಿಟಿ ಹೇಗಿದೆ ಅದನ್ನೆಲ್ಲ. ನೆಕ್ಸ್ಟು ಫ್ಯಾನ್ ನಾಯ್ಸ್. ಕೆಲವೊಂದು ಲ್ಯಾಪ್ಟಾಪ್ಗಳು ಸ್ವಲ್ಪ ಹೆವಿ ಯೂಸ್ ಆದಮೇಲೆ ಅದು ಫ್ಯಾನ್ ತುಂಬ ಫಾಸ್ಟಾಗಿ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತುಂಬ ನಾಯ್ಸ್ ಬರುತ್ತಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಇರುವಂಥದ್ದು SSD ಅಥವಾ HDD ತೊಗೊಳ್ಳೋದ ಅಂತ. ಸೊ ಯಾವುದೇ ಕಾರಣಕ್ಕೂ ನೀವು HDDನ ತೊಗೊಳಕ್ಕೆ ಹೋಗಬೇಡಿ ಈಗ. ಸೊ SSDನೇ ಪ್ರಿಫರ್ ಮಾಡಿ. ಏನಕ್ಕಂದರೆ SSD is 10 times faster than HDD. 10 ಪಟ್ಟು ಫಾಸ್ಟರ್ ಇರುತ್ತೆ SSD. ಹಾಗೆ HDD ಅನ್ನೋದರಲ್ಲಿ ಮೂವಿಂಗ್ ಪಾರ್ಟ್ಸ್ ಇರೋದ್ರಿಂದ ಅದು ಬೇಗ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. SSD ಲಾಂಗ್ ಲೈಫ್ ಬರುತ್ತೆ HDDಗೆ ಕಂಪೇರ್ ಮಾಡಿದ್ರೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ HDD ಕಂಪೇರಿಟಿವ್ಲಿ ಚೀಪರ್ ಆಗಿರುತ್ತೆ, SSD ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನೀವು SSDನೇ ಪ್ರಿಫರ್ ಮಾಡಿ. ಓಕೆ, ನೆಕ್ಸ್ಟು ಸೋಲ್ಡರ್ಡ್ ರ್ಯಾಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಸೋಲ್ಡರ್ಡ್ ರ್ಯಾಮ್ ಇದ್ದರೂ ಪರವಾಗಿಲ್ಲ, ನೀವೊಂದು ಜಾಸ್ತಿ ರ್ಯಾಮಿನ ಒಂದು ಲ್ಯಾಪ್ಟಾಪ್ನ ತೊಗೊಳ್ಬೇಕಾಗತ್ತೆ. ಸೊ ಇವಾಗ ನೀವೊಂದು 4 GB ರ್ಯಾಮ್ ಇರುವಂಥ ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ ಆಮೇಲೆ ನೀವು ಅದನ್ನು ರ್ಯಾಮ್ನ ಅಪ್ಗ್ರೇಡ್ ಮಾಡ್ತೀವಿ ಅಂತ ಏನಾದ್ರು ಅಂದ್ಕೊಂಡಿರ್ಬೋದು. ಬಟ್ ಕೆಲವೊಂದು ರ್ಯಾಮ್ ಸ್ಲಾಟ್ಗಳು ಸೋಲ್ಡರ್ಡ್ ಆಗಿರ್ತವೆ. ಆ ಥರ ಲ್ಯಾಪ್ಟಾಪ್ಗಳಲ್ಲಿ ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವೊಂದು ಲ್ಯಾಪ್ಟಾಪ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಒಂದು ರ್ಯಾಮ್ ಸ್ಲಾಟ್ ಏನಿದೆ ಅದು ಸೋಲ್ಡರ್ಡ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ 2021ರಲ್ಲಿ ಒಂದು ಲ್ಯಾಪ್ಟಾಪ್ ತೊಗೊಳ್ತಿದ್ದೀರಾ ಅಂದರೆ ಅದರಲ್ಲಿ Type-C ಪೋರ್ಟ್ ಕಂಪಲ್ಸರಿ ಇರಲೇಬೇಕು. ಸೊ ಅದರಲ್ಲಿ ಚಾರ್ಜಿಂಗ್ ಆದರೆ ಒಳ್ಳೆಯದೇ, ಬಟ್ Type-C ಪೋರ್ಟ್ ಕಂಪಲ್ಸರಿ ಇರಲೇಬೇಕು. ಅದನ್ನು ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಬ್ಯಾಟ್ರಿ ಲೈಫ್. ಲ್ಯಾಪ್ಟಾಪ್ಸ್ನಲ್ಲಿ ಬ್ಯಾಟ್ರಿ ಲೈಫನ್ನು ವ್ಯಾಟ್ ಅವರ್ಸ್ನಲ್ಲಿ ಮೆಷರ್ ಮಾಡ್ತವೆ. ಓಕೆ, ಈಗ 35 ವ್ಯಾಟ್ಸ್ ಅವರ್ಸ್ಗಿಂತ ಜಾಸ್ತಿ ಇರೋದೆಲ್ಲ ಒಳ್ಳೆ ಲ್ಯಾಪ್ಟಾಪ್ಗಳು ಒಳ್ಳೆ ಬ್ಯಾಟ್ರಿ ಲೈಫ್ ಕೊಡುತ್ತೆ ಅಂತ ಅರ್ಥ. ಸೊ ಹೈಯರ್ ದ ವ್ಯಾಟ್ ಪವರ್ ಹೈಯರ್ ಈಸ್ ದ ಬ್ಯಾಟ್ರಿ ಕೆಪಾಸಿಟಿ ಅಥವಾ ಬ್ಯಾಟ್ರಿ ಲೈಫ್ ಅಂತ ಹೇಳ್ತೀವಿ. ಸೊ ಒಂದು 50, 55, 60 ಈ ರೀತಿಯಾದಂಥ ವ್ಯಾಟ್ ಅವರ್ ಇರುವಂತಹ ಲ್ಯಾಪ್ಟಾಪ್ಗಳು ಸಿಗ್ತವೆ. ಸೊ ನೀವು ಯಾವುದು ಬೇಕು, ಮಿನಿಮಮ್ 35 ಇದ್ದರೆ ಸಾಕು, ನಿಮಗೊಂದು ಈಸಿಯಾಗಿ ಒಂದು 6 hours ಲ್ಯಾಪ್ಟಾಪ್ ಸ್ಕ್ರೀನ್ ಆನ್ ಟೈಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಇರುವಂಥದ್ದು ರಿಫ್ರೆಶ್ ರೇಟ್. ಯೂಶ್ವಲಿ ಲ್ಯಾಪ್ಟಾಪ್ಗಳು 60 Hz ರಿಫ್ರೆಶ್ ರೇಟ್ನಲ್ಲಿ ಬರ್ತವೆ. ಸೊ ನೀವೇನಾದ್ರು ಒಂದು ಜಾಸ್ತಿ ರೇಟಿನ ಗೇಮಿಂಗ್ ಲ್ಯಾಪ್ಟಾಪ್ ಅಥವಾ ವಿಡಿಯೋ ಎಡಿಟಿಂಗ್ಗೋಸ್ಕರ ಲ್ಯಾಪ್ಟಾಪ್ ತೊಗೊಳ್ತಿದ್ದೀರಾ ಅಂದರೆ ಅದರ ರಿಫ್ರೆಶ್ ರೇಟನ್ನು ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಯೂಶ್ವಲಿ 60 Hzಗೆ ಬರ್ತಾ ಇರ್ತವೆ ಲ್ಯಾಪ್ಟಾಪ್ಗಳು. ನೆಕ್ಸ್ಟ್ ಇರುವಂಥದ್ದು ವೆಬ್ ಕ್ಯಾಮ್. ಸೊ ವೆಬ್ ಕ್ಯಾಮ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಕೊರೋನಾ ಟೈಮಲ್ಲಿ ಒಂದು ಆನ್ಲೈನಲ್ಲಿ ಕ್ಲಾಸ್ ಕೇಳೋದಕ್ಕಾಗ್ಬೋದು, ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡೋದಕ್ಕಿರ್ಬೋದು, ಎಲ್ಲದಕ್ಕೂ ವೆಬ್ ಕ್ಯಾಮ್ ತುಂಬ ಇಂಪಾರ್ಟೆಂಟು.
ಸೊ ಎಲ್ಲ ಲ್ಯಾಪ್ಟಾಪ್ನಲ್ಲೂ ಈ ವೆಬ್ ಕ್ಯಾಮ್ ಇರುತ್ತೆ ಅಂತ ನೀವು ಕೇಳ್ಬೋದು. ಸೊ ಅದರ ಕ್ಲಾರಿಟಿ ಹೇಗಿದೆ ಅಥವಾ ಅದು ನಿಮಗೆ ಕಂಫರ್ಟೇಬಲ್ ಇದೆಯಾ ವೆಬ್ ಕ್ಯಾಮ್ ಅಂತ. ಸೊ ಎಂತ ಇದು ವೆಬ್ ಕ್ಯಾಮ್ ಕಂಫರ್ಟೇಬಲ್ ಅಂತ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀರಾ. ಸೊ ಇಲ್ಲೊಂದು ಹೋಗಿ ಲ್ಯಾಪ್ಟಾಪ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ನೋಡಿ ಎಂಡ್ ಟು ಎಂಡ್ ಡಿಸ್ಪ್ಲೇ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ವೆಬ್ ಕ್ಯಾಮ್ ಇರೋದಿಲ್ಲ. ಸೊ ವೆಬ್ ಕ್ಯಾಮ್ ಈ ರೀತಿಯಾಗಿ ಒಂದು USB ಪೋರ್ಟ್ ಮೂಲಕ ಆಮೇಲೆ ನೀವು ಇಲ್ಲಿ ಲ್ಯಾಪ್ಟಾಪ್ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯೆಲ್ಲ ಇದ್ದರೆ ನಿಮಗೆ ಕನ್ವೀನಿಯೆಂಟ್ ಆಗಲ್ಲ ಅದನ್ನು ಒಂದು ಕ್ಯಾರಿ ಮಾಡೋದಕ್ಕೆ. ಆ ಥರ ಒಂದು ಇಲ್ಲದೇ ಇರುವಂಥದ್ದು ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಓಕೆ, ನೆಕ್ಸ್ಟ್ ಇರುವಂಥದ್ದು ಆಪ್ಟಿಕಲ್ ಡ್ರೈವ್ ಅಂತ. ಸೊ ಆಪ್ಟಿಕಲ್ ಡ್ರೈವ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು CD ಅಥವಾ DVD ಹಾಕೋದಕ್ಕೆ ಒಂದು ಸ್ಲಾಟ್ ಇರುತ್ತಲ್ವ, ಅದನ್ನೇ ಆಪ್ಟಿಕಲ್ ಡ್ರೈವ್ ಅಂತ ಹೇಳ್ತೀವಿ. ಸೊ ಈಗಿನ ಕಾಲದಲ್ಲಿ ಆಪ್ಟಿಕಲ್ ಡ್ರೈವ್ ಬೇಕು ಅಂತಿಲ್ಲ, ನೀವು ಅದಿಲ್ಲದೆ ಇದ್ದರೂ ಕೂಡ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬಹುದು. ಓಕೆ, ನೆಕ್ಸ್ಟು ವೈಫೈ ವರ್ಷನ್ನು. ಸೊ ವೈಫೈ ವರ್ಷನ್ ಏನಿದೆ ಅದು ವೈಫೈ 6 ಬಂದಿದೆ. ಬಟ್ ವೈಫೈ 6 ಸಿಗಲಿಲ್ಲ ಅಂದರೆ ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಕಂಪಲ್ಸರಿಯಾಗಿ ವೈಫೈ 5 ವರ್ಷನ್ 5 ಅಂತೂ ಇರಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇರುವಂಥದ್ದು ಬ್ಲೂಟೂತ್ ವರ್ಷನ್. ಸೊ ಬ್ಲೂಟೂತ್ ವರ್ಷನ್ ಏನಿದೆ ಇದು ಕೂಡ ಮಿನಿಮಮ್ ಬ್ಲೂಟೂತ್ 5.0 ಆಗಿರಬೇಕು. ಸೊ ಅದನ್ನು ಚೆಕ್ ಮಾಡೇ ತೊಗೊಳ್ಳಿ. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಒಂದು ಲ್ಯಾಪ್ಟಾಪ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವು ಗಮನಿಸಬೇಕಾಗಿರುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಪ್ರೊಸೆಸರು. ಸೊ ಓಕೆ, ಪ್ರೊಸೆಸರ್ ಅಂತ ಬಂದಾಗ ನಮಗೆ ಗೊತ್ತಿರೋದೇ ಲ್ಯಾಪ್ಟಾಪ್ ಅಥವಾ ಒಂದು ವಿಂಡೋಸ್ PC ಇರುವಂಥದ್ದೇ ಎರಡೇ ಪ್ರೊಸೆಸರ್, ಅದು ಒಂದು AMD ಮತ್ತೊಂದು ಇಂಟೆಲ್. ಸೊ ಇದರಲ್ಲಿ ಯಾವ ಒಂದು ಪ್ರೊಸೆಸರ್ ತೊಗೊಂಡ್ರೆ ಒಳ್ಳೆಯದು ಅಂತ ನೋಡೋದಾದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಅಡ್ವಾಂಟೇಜಸ್ ಇರ್ತವೆ. ಸೊ ರೈಸನ್ ಏನಿದೆ ಅದು ಇಂಟೆಲ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡುತ್ತೆ. ಮೊದಲಿನ ರೈಸನ್ಗಳಲ್ವ, ಈಗಿನ ಒಂದು AMD ಪ್ರೊಸೆಸ್ಗಳು ತುಂಬ ಚೆನ್ನಾಗಿರ್ತವೆ. ಸೊ ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಅದಾದಮೇಲೆ ಇಂಟೆಲಿಗೆ ಕಂಪೇರ್ ಮಾಡಿದ್ರೆ ಪವರ್ ಎಫಿಷಿಯೆಂಟ್ ಆಗಿರ್ತವೆ, ಬಿಕಾಸ್ ಇದು ಒಂದು 7 ನ್ಯಾನೋಮೀಟರ್ ಚಿಪ್ಸೆಟ್ ಆಗಿರ್ತವೆ. ಸೊ ಇದರಲ್ಲಿ ಇಂಟೆಲ್ನಲ್ಲಿ ಒಂದು 10 ಅಥವಾ 12 ಈ ರೀತಿಯಾಗಿ ನ್ಯಾನೋಮೀಟರ್ನಲ್ಲಿ ಚಿಪ್ಸೆಟ್ಗಳು ಇರ್ತವೆ. ಓಕೆ, ಇಂಟೆಲ್ಗೆ ಕಂಪೇರ್ ಮಾಡಿದ್ರೆ ಇದು ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಆಗಿರುತ್ತೆ. ಅದಾದಮೇಲೆ ಕಂಪೇರಿಟಿವ್ಲಿ ಚೀಪರ್ ಆಗಿರುತ್ತೆ, ಒಂದು 2-3 ಸಾವಿರದಿಂದ ಮಿನಿಮಮ್ ಅದು ಚೀಪರ್ ಆಗಿರುತ್ತೆ ಇಂಟೆಲ್ನ ಕಂಪೇರ್ ಮಾಡಿದ್ರೆ. ಓಕೆ, ಬಟ್ ಇದರ ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ ಇದು ಸ್ವಲ್ಪ ಒಂದು ಹೆವಿ ಯೂಸೇಜ್ ಆದಮೇಲೆ ಇದು ಹೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಲ್ಯಾಪ್ಟಾಪ್ ಏನಿದೆ ಅದು ಹೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಅದಾದಮೇಲೆ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕಂಪೇರ್ ಮಾಡಿದ್ರೆ ಇಂಟೆಲ್ಗಿಂತ ತುಂಬ ಚೆನ್ನಾಗಿರುತ್ತೆ AMDದು. ಓಕೆ, ನೆಕ್ಸ್ಟ್ ಇಂಟೆಲ್ದ ಅಡ್ವಾಂಟೇಜಸ್ ಅಂತಲ್ಲ, ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ. ಸೊ ಕಂಪ್ಯಾರಿಟಿವ್ಲಿ ಹೈಯರ್ ಪ್ರೈಸ್ ಇರುತ್ತೆ AMDಗಿಂತ. ಸೊ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ಬ್ಯಾಡ್ ಇರುತ್ತೆ. ಓಕೆ, ಅದಾದಮೇಲೆ ಹೀಟಿಂಗ್ ಇಶ್ಯೂಸ್ ಏನಿದ್ದಾವೆ ಅದು ಸ್ವಲ್ಪ ಕಮ್ಮಿ ಕಾಣಿಸ್ಕೊಳ್ಳುತ್ತೆ ಇಂಟೆಲ್ನಲ್ಲಿ. ಅದಾದಮೇಲೆ ಒಂದು ಬೆಟರ್ ಬ್ರ್ಯಾಂಡ್ ಅಂತ ಹೇಳ್ಬೋದು, AMDಗಿಂತ ತುಂಬ ಹಳೇದಾಗಿ ಒಂದು ಟ್ರಸ್ಟ್ ವರ್ತಿ ಬ್ರ್ಯಾಂಡ್ ಅಂತ ಹೇಳ್ಬೋದು ಇಂಟೆಲ್ನ. ಓಕೆ, ನೆಕ್ಸ್ಟ್ ಇರುವಂಥದ್ದು ಒಂದು 20 to 30K ಪ್ರೈಸ್ ಪಾಯಿಂಟ್ನಲ್ಲಿ ಒಂದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತೀರಾ ಅಂತ ಆದರೆ ಯಾವ ಒಂದು ಫೀಚರ್ಸ್ ಇರಬೇಕು ಅದರಲ್ಲಿ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಅದರಲ್ಲಿ ಮಿನಿಮಮ್ 4 GB ಆಫ್ ರ್ಯಾಮ್ ಇರಲೇಬೇಕಾಗುತ್ತೆ. ಒಂದು 20,000 to 30,000 ಒಂದು ಲ್ಯಾಪ್ಟಾಪ್ ತೊಗೊಳ್ತಿದ್ದೀರಾ ಅಂದರೆ ಅದರಲ್ಲಿ ಮಿನಿಮಮ್ 4 GB ಆಫ್ ರ್ಯಾಮ್ ಇರಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇರುವಂಥದ್ದು ಫುಲ್ HD ಡಿಸ್ಪ್ಲೇ. ಸೊ ಒಂದು HD ಡಿಸ್ಪ್ಲೇ ಇದೆಯಾ ಅಥವಾ ಒಂದು ಫುಲ್ HD ಡಿಸ್ಪ್ಲೇ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ತೊಗೊಳ್ಳಿ. ಒಂದು 25,000ಕ್ಕಿಂತ ಕಮ್ಮಿ ಅಂತ ಹೋದರೆ ಅದು HD ಡಿಸ್ಪ್ಲೇನೇ ಸಿಗ್ಬೋದು. ಸೊ ಒಂದು 25,000ಕ್ಕಿಂತ ಮೇಲಿನ ಒಂದು ರೇಟ್ಗಳ ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ ಫುಲ್ HD ಡಿಸ್ಪ್ಲೇ ಕಾಣಿಸಿಗುತ್ತೆ. ಅದಾದಮೇಲೆ ಇದು ಸ್ಟೋರೇಜ್ ಏನಿದೆ ಅದು 1 TB HDD ಆಗಿರಬಹುದು ಅಥವಾ 128 GB SSD ಆಗಿರಬಹುದು, 256 GB SSD ಆಗಿರ್ಬೋದು, ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನೀವು ಅಂದ್ಕೊಳ್ಬೋದು ಒಂದು ಲ್ಯಾಪ್ಟಾಪಿಗೆ 128 GB SSD ತುಂಬ ಕಮ್ಮಿ ಆಯಿತು, ಈಗಿನ ಕಾಲದ ಮೊಬೈಲ್ಗಳಲ್ಲಿ ಇಷ್ಟು ಬರುತ್ತೆ ಅಂತ. ಬಟ್ ನಾ ಹೇಳೋದು ಕೇಳಿ, ಯಾವುದೇ ಕಾರಣಕ್ಕೂ SSD ಇದ್ದರೆ HDDನ ತೊಗೊಳಕ್ಕೆ ಹೋಗಬೇಡಿ. ಆಮೇಲೆ ಬೇಕಾದ್ರೆ ನೀವು ಒಂದು ಎಕ್ಸ್ಟರ್ನಲ್ HDD ತೊಗೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ SSDನೇ ಪ್ರಿಫರ್ ಮಾಡಿ. ಇದು ನಿಮಗೆ ಯೂಸ್ ಮಾಡುವಾಗ ಗೊತ್ತಾಗುತ್ತೆ ಎಷ್ಟು ಫಾಸ್ಟ್ ಇರುತ್ತೆ ಅಂತ. ತುಂಬ ಬೇಗ ಆ್ಯಪ್ಸ್ ಎಲ್ಲ ಓಪನ್ ಆಗುತ್ತೆ. ಅದಾದಮೇಲೆ ಲ್ಯಾಪ್ಟಾಪ್ ಏನಿದೆ ಪವರ್ ಆಫ್ ಪವರ್ ಆನ್ ಇದೆಲ್ಲ ಒಂದು ವಿತಿನ್ ಸೆಕೆಂಡ್ಸ್ ಆಗೋಗುತ್ತೆ. ಅದೆಲ್ಲ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು SSD ಲ್ಯಾಪ್ಟಾಪ್ ತೊಗೊಂಡ್ರೆ. ಓಕೆ, ಆಮೇಲೆ ಅದರಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅದು ವಿಂಡೋಸ್ 10 ಆಗಿರಬೇಕು. ಅದಾದಮೇಲೆ ಪ್ರೊಸೆಸರ್ ಏನಿದೆ ಅದು ಇಂಟೆಲ್ ಪೆಂಟಿಯಮ್ ಆಗಿರಬಹುದು, i3 10th ಜನರೇಷನ್ ಸಿಕ್ಕಿದ್ರೆ ಅದನ್ನು ತೊಗೊಳ್ಬಹುದು. ಅಥವಾ ಒಂದು AMD ರೈಸನ್ ಅಂತ ಹೇಳ್ತೀವಲ್ಲ, AMD ರೈಸನ್ 3200U ಅಥವಾ 3250U, ಇದು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಸ್ಕ್ರೀನ್ ಸೈಜ್ ನಿಮಗೆ ಇಷ್ಟ ಬಂದಿದ್ದು ತೊಗೊಳ್ಳಿ, 14 ಇಂಚ್ ಅವ್ರು 15.6 ಇಂಚ್, ಇದರಲ್ಲಿ ಯಾವ್ದು ಬೇಕಾದರೂ ತೊಗೊಳ್ಬಹುದು. ಓಕೆ, ನೆಕ್ಸ್ಟ್ ಇರುವಂಥದ್ದು 30,000 to 40,000 ರೂಪಾಯಿಯ ಒಂದು ಪ್ರೈಸ್ ಪಾಯಿಂಟ್ನಲ್ಲಿ ಯಾವ ಲ್ಯಾಪ್ಟಾಪ್ನ ನೀವು ಪರ್ಚೇಸ್ ಮಾಡಬಹುದು ಅಂತ. ಅಂದರೆ ಯಾವ ಒಂದು ಸ್ಪೆಸಿಫಿಕೇಷನ್ಸ್ ಇರಬೇಕು ಅಂತ. ಅದರಲ್ಲಿ 4 or 8 GB ಆಫ್ ರ್ಯಾಮ್ ಇರಲೇಬೇಕು ಅಂತ ಮಿನಿಮಮ್ಮು.
ಓಕೆ, ಇನ್ನು i3 10th ಅಥವಾ 11th ಜನ್ರೇಷನ್ ಆಗಿರಬೇಕು. ಸೊ ಯಾವುದೇ ಕಾರಣಕ್ಕೂ 10th ಅಥವಾ 11th ಜನ್ರೇಷನ್ ಬಿಟ್ಟು ಅದಕ್ಕಿಂತ ಹಳೆಯ ಜನ್ರೇಷನ್ ಪ್ರೊಸೆಸರ್ಗಳನ್ನ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಸೊ ಅದು ವೇಸ್ಟ್ ಆಫ್ ಮನಿ ಅಂತ ಹೇಳ್ಬೋದು. ಅದಾದಮೇಲೆ ಒಂದು Ryzen 3ಲಿ 3300U ಆಗಿರ್ಬೋದು, ಅಥವಾ ಒಂದು Ryzen 5ಲಿ ಯಾವ್ದಾದ್ರು ಸಿಕ್ಕಿದ್ರೆ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು. ಅದರಲ್ಲಿ ಒಂದು ಫುಲ್ HD ಡಿಸ್ಪ್ಲೇ ಇರಬೇಕು, Windows 10 ಆಪರೇಟಿಂಗ್ ಸಿಸ್ಟಮ್ ಇರಬೇಕು, 256 GB ಆಫ್ SSD ಅಥವಾ 512 GB ಆಫ್ SSD ಇರಬಹುದು. ಅದಾದಮೇಲೆ MS ಆಫೀಸ್ ಏನಿದೆ ಅದು ಸಬ್ಸ್ಕ್ರಿಪ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ತೊಗೊಳ್ಳಿ. ನಿಮಗೆ ಅದು ಯೂಸ್ ಇದೆಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿ ತೊಗೊಳ್ಳಿ. ಓಕೆ, ನೆಕ್ಸ್ಟು 40,000 to 50,000 ರೂಪಾಯಿ ಒಂದು ಲ್ಯಾಪ್ಟಾಪ್ಗೆ ಯಾವ ಸ್ಪೆಸಿಫಿಕೇಷನ್ಸ್ ಇರಬೇಕು ಅಂತ ನೋಡೋದಾದರೆ ಇದರಲ್ಲಿ ಮಿನಿಮಮ್ 8 GB ಆಫ್ ರ್ಯಾಮ್ ಇರಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟು Windows 10 ಇರಲೇಬೇಕು. ಅದಾದಮೇಲೆ 512 GB ಆಫ್ SSD ಇರಲೇಬೇಕು. ಸೊ ಇದರಲ್ಲೆಲ್ಲ ನೀವು ಹಾರ್ಡ್ HDD ಏನಾದರೂ ಒಂದು ತೊಗೊಳ್ಬೇಕು ಅಂತಿದ್ದೀರಾ ಅಂದರೆ ಅದರಲ್ಲಿ 128 GB ಆಫ್ SSDನ ಆದರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ, ತುಂಬ ಫಾಸ್ಟ್ ಇರುತ್ತೆ ಅದು. ಅದಾದಮೇಲೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಲೇಬೇಕು ಅಂತಿಲ್ಲ, ಕೆಲವೊಂದು ಏಸುಸ್ ಲ್ಯಾಪ್ಟಾಪ್ಗಳನ್ನೆಲ್ಲ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ, ಅದನ್ನು ನೀವು ಕನ್ಸಿಡರ್ ಮಾಡಬಹುದು. ಸೊ ಇದರಲ್ಲಿ ಒಂದು ಈ ಪ್ರೈಸ್ ಪಾಯಿಂಟ್ನಲ್ಲಿ ನಿಮಗೆ i5 10th or 11th ಜನ್ರೇಷನ್ ಸಿಗುತ್ತೆ. ಹಾಗೆ Ryzen 5 3500U 4500U ಇದನ್ನು ಕನ್ಸಿಡರ್ ಮಾಡಬಹುದು. ಸೊ Ryzen 5 3500U ಒಂದು 45 ಎಬೋ ಇದ್ದರೆ ನೀವು ಹೋಗೋದು ಬೇಡ. ಸೊ 45 ಎಬೋ ಅಂದರೆ ಇದ್ದರೆ ಅದರಲ್ಲಿ Ryzen 5 4500Uನ ಪರ್ಚೇಸ್ ಮಾಡ್ಕೊಳ್ಳಿ. ಅದಾದಮೇಲೆ MS ಆಫೀಸ್ ಸಬ್ಸ್ಕ್ರಿಪ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇರುವಂಥದ್ದು 50 to 60K ಪ್ರೈಸ್ ಸೆಗ್ಮೆಂಟ್. ಇದರಲ್ಲಿ Windows 10 ಇರಬೇಕು, i5 11th ಜನ್ರೇಷನ್ ಇರಬೇಕು ಅಥವಾ i7 10th ಜನ್ರೇಷನ್ ಇರಬೇಕಾಗತ್ತೆ. ಅದಾದಮೇಲೆ Ryzen 5 4500U ಅಥವಾ 5500U ಯಾವುದನ್ನು ಬೇಕಾದರೂ ನೀವು ಕನ್ಸಿಡರ್ ಮಾಡಬಹುದು. ಸೊ ಇದರಲ್ಲಿ ಒಂದು ಗ್ರಾಫಿಕ್ಸ್ ಕಾರ್ಡ್ ಇರುವಂಥದ್ದು ಆಪ್ಷನ್ಸ್ ಕೂಡ ಇರುತ್ತೆ, ಅದನ್ನು ತೊಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಗ್ರಾಫಿಕ್ ಇದು ಮಾಡಿದ್ರೆ ನಿಮಗೆ ಒಂದು ವಿಡಿಯೋ ಎಡಿಟಿಂಗ್ ಆಗಿರಬಹುದು, ಫೋಟೋ ಎಡಿಟಿಂಗ್ ಆಗಿರಬಹುದು, ಒಂದು ಲೈಟ್ ವೆಯ್ಟ್ ಗೇಮಿಂಗ್ ಆಗಿ ಎಲ್ಲ ಈಸಿಯಾಗಿ ಮಾಡ್ಕೊಳ್ಬಹುದಾಗುತ್ತೆ. ಮಿನಿಮಮ್ 8 GB ಆಫ್ ರ್ಯಾಮ್ ಇರಬೇಕು. ಅದಾದಮೇಲೆ 512 GB ಆಫ್ SSD ಇರಬೇಕು ಅಥವಾ 128 GB ಆಫ್ SSD ಪ್ಲಸ್ 1 TB HDD ಈ ರೀತಿಯಾಗಿ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟು 60,000 to 70,000 ಲ್ಯಾಪ್ಟಾಪ್ನಲ್ಲಿ ಕೂಡ ಸೇಮ್ Windows 10 ಇರಬೇಕು. ಇದರಲ್ಲಿ i7 10th ಅಥವಾ 11th ಜನ್ರೇಷನ್ ಇರಬೇಕು. ಹಾಗೆ Ryzen 7 ಅನ್ನುವಂಥ ಒಂದು ಪ್ರೊಸೆಸರ್ ಇದ್ದರೂ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಮಿನಿಮಮ್ 4 GB ಆಫ್ ಗ್ರಾಫಿಕ್ಸ್ ಕಾರ್ಡ್ ಮೆಮೊರಿ ಕಾರ್ಡ್ ಇರಬೇಕಾಗುತ್ತೆ. ಅದಾದಮೇಲೆ 256 ಆಫ್ SSD ಪ್ಲಸ್ 1 TB HDD ಇದ್ದರೆ ಕನ್ಸಿಡರ್ ಮಾಡಬಹುದು. ಅದಾದಮೇಲೆ ಮಿನಿಮಮ್ 8 GB ರ್ಯಾಮ್ ಇರಬೇಕು, ಮ್ಯಾಕ್ಸಿಮಮ್ 16 ಇದ್ದರೂ 16. ಓಕೆ, ಈ ರೀತಿಯಾದಂಥ ಒಂದು ರ್ಯಾಮ್ ಸ್ಲಾಟ್ ಇದ್ದರೆ ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಓಕೆ, ಇನ್ನೇನಾದರೂ ಅದಕ್ಕಿಂತ ಜಾಸ್ತಿ ಅಥವಾ ಒಂದು 1,00,000ಕ್ಕಿಂತ ಕಮ್ಮಿ ಯಾವುದಾದ್ರೂ ಲ್ಯಾಪ್ಟಾಪ್ ಕನ್ಸಿಡರ್ ಮಾಡ್ತೀರಾ ಅಂದರೆ ನೀವು ಕಣ್ಣು ಮುಚ್ಕೊಂಡು ಆ್ಯಪಲ್ ಮ್ಯಾಕ್ಬುಕ್ ಏರನ್ನು ತೊಗೊಳ್ಬಹುದು. ಸೊ ಇದು ವಿಡಿಯೋ ಎಡಿಟಿಂಗಿಗೆ ಹೇಳಿ ಮಾಡಿಸಿದ ಒಂದು ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಸೊ ಹಾಗೆ ಕೋಡಿಂಗಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೀವು ನೋಡಿರ್ಬೋದು ಆಫೀಸರ್ಸ್ನೆಲ್ಲ ಯೂಸ್ ಮಾಡೋದು ಇದೇ ಆಗಿರುತ್ತೆ ಹೆಚ್ಚಾಗಿ. ಬಟ್ ನೀವೇನಾದ್ರು ಒಂದು ಗೇಮಿಂಗ್ ಮಾಡ್ತೀರಾ ಅಂದರೆ ಅದಕ್ಕೆ ನೀವು ವಿಂಡೋಸನ್ನೇ ಪ್ರಿಫರ್ ಮಾಡಿ, ಆ್ಯಪಲ್ಲಿಗೆ ಹೋಗಬೇಡಿ ಅಂತ ಹೇಳ್ತೀನಿ. ಓಕೆ, ಇವಾಗ ನಾನು ಪ್ರತಿಯೊಂದು ಪ್ರೈಸ್ ಪಾಯಿಂಟ್ನಲ್ಲಿ ಸ್ವಲ್ಪ ಲ್ಯಾಪ್ಟಾಪ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಶೋ ಮಾಡೋದಕ್ಕೆ ಅಂತ. ಸೊ ಆ ಲ್ಯಾಪ್ಟಾಪ್ಗಳ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಒಂದೊಂದಾಗಿ ಇವಾಗ ನೋಡ್ತಾ ಬರೋಣ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಲ್ಯಾಪ್ಟಾಪ್ 30 to 40K ಪ್ರೈಸ್ ಸೆಗ್ಮೆಂಟ್ನಲ್ಲಿ ಓಕೆ, ಫಸ್ಟ್ ಲ್ಯಾಪ್ಟಾಪ್ ಏನಿದೆ ಅದು Lenovo IdeaPad S145 ಅಂತ ಇದೆ. ಸೊ ಇದರಲ್ಲಿ Ryzen 3 3200U ಪ್ರೊಸೆಸರ್ ಇದೆ ಇದರಲ್ಲಿ. ಸೊ ಇದೊಂದು ಫುಲ್ HD ಡಿಸ್ಪ್ಲೇ ಆಗಿರುವಂಥದ್ದು. ಹಾಗೆ 4 GB ಆಫ್ ರ್ಯಾಮ್, 1 TB HDD, Windows 10 ಇದೆ ಇದರಲ್ಲಿ. ಸೊ ಇದರಲ್ಲಿ ಪ್ರೈಸ್ ಏನಿದೆ ಇದು 26,000 ರೂಪಾಯಿಗಳು ಅಂತ ಇದೆ. ಸೊ ಇದನ್ನು ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು ನೀವೇನಾದ್ರು ಒಂದು ಅಂಡರ್ 30K ಒಂದು ಲ್ಯಾಪ್ಟಾಪ್ನ ಹುಡುಕ್ತಾ ಇದ್ದೀರಾ ಅಂತಾದರೆ. ಸೊ ಈ ಎಲ್ಲ ಲ್ಯಾಪ್ಟಾಪ್ಗಳ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಸೊ ಪ್ರೈಸಸ್ ವೇರಿ ಆಗ್ತಾ ಇರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇರುವಂಥದ್ದು Ryzen 5 HP 15S ಅಂತ. ಸೊ ಇದು ಕೂಡ ಒಂದು Ryzen 3 3250U ಪ್ರೊಸೆಸರ್ನಲ್ಲಿದೆ. ಇದರ ಪ್ರೈಸ್ ಏನಿದೆ ಅದು 32,990 ಅಂತಿದೆ. ನಾನು ನಿನ್ನೆ ಚೆಕ್ ಮಾಡುವಾಗ ಅದರ ಪ್ರೈಸ್ ಏನಿದೆ 29,990 ಇತ್ತು. ಇಲ್ಲಿ ನೋಡಿ, ನೀವು ಚೆಕ್ ಮಾಡ್ತಿರ್ಬೋದು, ನಿನ್ನೆ ಪ್ರೈಸ್ ಅದು 29,990 ಅಂತಿತ್ತು. ಸೊ ಇವತ್ತು 32,990 ಆಗಿದೆ. ಸೊ ಅದು ಪ್ರೈಸ್ ಕಮ್ಮಿ ಆದಾಗ ನೀವು ಇದು ಬೈ ಮಾಡ್ಕೊಳ್ಬಹುದು.
ಓಕೆ HP15s ಇದು ಕೂಡ Ryzen 3 3250U ಪ್ರೊಸೆಸರ್ನಲ್ಲಿದೆ. ಓಕೆ 4GB ಆಫ್ ರ್ಯಾಮ್ ಇದೆ, 1TB HDD ಇದೆ, ವಿಂಡೋಸ್ 10 ಇದೆ, ಹಾಗೆ ವಿತ್ MS ಆಫೀಸ್ ಅಂತಲೂ ಇದೆ. ಸೊ ಇದನ್ನು ನೀವು ಕನ್ಸಿಡರ್ ಮಾಡಬಹುದು. ಎಬೋ 30K ಇದ್ದರೆ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ, ಈಗಲೇ ಹೇಳಿದ್ದೀನಿ. ಓಕೆ ನೆಕ್ಸ್ಟು ಒಂದು 30 to 40K ಪ್ರೈಸ್ ಪಾಯಿಂಟ್ನಲ್ಲಿ ಯಾವ ಲ್ಯಾಪ್ಟಾಪ್ಗಳು ಅಂತ ನೋಡೋದಾದರೆ ಓಕೆ ಮೊದಲನೇ ಲ್ಯಾಪ್ಟಾಪ್ ಇಲ್ಲಿ ನೋಡಿ, ಇಲ್ಲಿ ಲೆನೋವೋ ಐಡಿಯಾಪ್ಯಾಡ್ S145. ಅವಾಗ ಹೇಳಿದ್ದು ಅದೇ ಮಾಡಲು, ಇವಾಗಲೂ ಅದೇ ಮಾಡಲು, ಬಟ್ ಇದು ಒಂಚೂರು ಪ್ರೊಸೆಸರ್ ಚೇಂಜ್ ಇದೆ. ಇದರಲ್ಲಿ ನೋಡಿ 10th ಜನರೇಷನ್ i3 ಪ್ರೊಸೆಸರ್ ಇದೆ. ಸೊ 32,000 ರೂಪಾಯಿಗಳಿಗೆ 10th ಜನರೇಷನ್ i3 4GB ಹಾಗೆ 256GB SSD ಇದೆ. ಯಾವುದೇ ಕಾರಣಕ್ಕೆ SSDನೇ ಪ್ರಿಫರ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಹಾಗೆ ವಿಂಡೋಸ್ 10 ಇದೆ. ಈ ರೀತಿಯಾದ ಒಂದು ಲ್ಯಾಪ್ಟಾಪು ಫುಲ್ HD ಡಿಸ್ಪ್ಲೇ ಕೂಡ ಇದೆ. ಸೊ ಇದನ್ನು ಕನ್ಸಿಡರ್ ಮಾಡಬಹುದು. ಓಕೆ ನೆಕ್ಸ್ಟ್ ಲ್ಯಾಪ್ಟಾಪು HP14 ಅಂತ. ಸೊ ಇಲ್ಲಿ ನೋಡಿ HP14 2021 ಎಡಿಷನ್ ಆಗಿರುವಂಥದ್ದು. ಇದರಲ್ಲಿ 11th ಜನರೇಷನ್ i3 ಪ್ರೊಸೆಸರ್ ಇದೆ, 8GB ಆಫ್ ರ್ಯಾಮ್ ಇದೆ, 256GB ಆಫ್ SSD ಇದೆ, 14 ಇಂಚ್. HP14 ಅಂತ ಬಂದಾಗ 14 ಇಂಚ್ ಆಗಿರುವಂಥದ್ದು. HP15 ಅಥವಾ 15Q ಏನು ಬಂದರೂ ಅದು 15.6 ಇಂಚ್ ಇದೆ ಅಂತ ಅರ್ಥ. ಇದರಲ್ಲೂ ಕೂಡ ವಿಂಡೋಸ್ 10 ಫುಲ್ HD ಡಿಸ್ಪ್ಲೇ ಹಾಗೆ MS ಆಫೀಸ್ ಇದು ಕೂಡ ಇದೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಇರುವಂಥದ್ದು HP Ryzen 3 4300U ಅಂತ. ಓಕೆ ಇದರಲ್ಲಿ ನೋಡಿ ಫುಲ್ HD ಡಿಸ್ಪ್ಲೇ, 8GB ರ್ಯಾಮ್, 512GB SSD. ಇದು 512GB HDDನೂ ಅಲ್ಲ, 512GB SSD, ವಿಂಡೋಸ್ 10 MS ಆಫೀಸ್ ಎಲ್ಲದೂ ಇದೆ. ಸೊ ಇದ್ರ ಪ್ರೈಸ್ ಏನಿದೆ, ಇದು 38,000 ಇದೆ. ನಿನ್ನೆ ನಾನು ನೋಡುವಾಗ 40,000 ಇತ್ತು, ಇವಾಗ ಕಮ್ಮಿ ಆಗಿದೆ. ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆ ಇನ್ನು 40,000 to 50,000 ರೂಪಾಯಿಯ ಒಂದು ಲ್ಯಾಪ್ಟಾಪ್ ನೋಡೋದಾದರೆ ಇಲ್ಲಿ ನೋಡಿ, ನೀವೇನಾದರೂ ಒಂದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ತೊಗೊಳ್ತೀರಾ ಅಂತಾದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೋಡಿ HP Pavilion ಅಂತ. ಇದ್ರ ನೋಡಿ ಒಂದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ತೊಗೊಂಡ್ರೆ ನಿಮಗೆ ಅಂಥ ಒಂದು ಸ್ಪೆಸಿಫಿಕೇಷನ್ ಸಿಗೋದಿಲ್ಲ, ಅದಕ್ಕೆ ಟಚ್ ಸ್ಕ್ರೀನ್ ಆಗಿರ್ಬೋದು ಅದಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲಿ i3 10th ಜನರೇಷನ್ ಇದೆ, 8GB ರ್ಯಾಮ್, 256GB ಆಫ್ SSD. ಇದು ನಿಮಗೆ ಒಂದು 35,000 ರೂಪಾಯಿಗೆ ಸಿಗುತ್ತೆ. ಸೊ ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಇದೊಂದು 45,000 ರೂಪಾಯಿಗೆ ಆಗಿದೆ ಇದರ ಪ್ರೈಸು. ಸೊ ವಿಂಡೋಸ್ 10 ಎಲ್ಲ ಇರುತ್ತೆ, MS ಆಫೀಸು ಇದೆ. ಇದನ್ನು ನಿಮಗೆ ಟಚ್ ಸ್ಕ್ರೀನ್ ಬೇಕು ಅಂತಿದ್ದರೆ, ಟಚ್ ಸ್ಕ್ರೀನಿಂದ ಏನಾದ್ರು ಯೂಸ್ ಇದೆ ಅಂತ ಯೋಚನೆ ಮಾಡಿ ತೊಗೊಳ್ಳಿ, ಸುಮ್ಮನೆ ಟಚ್ ಸ್ಕ್ರೀನ್ ಶೋಕಿಗೆ ಅಂತ ತೊಗೊಳಕ್ಕೆ ಹೋಗಬೇಡಿ. ಅದಾದಮೇಲೆ ಲೆನೋವೋ ಐಡಿಯಾಪ್ಯಾಡ್ 3 ಅಂತ, Ryzen 5 Hexa-Core 4500U ಪ್ರೊಸೆಸರ್ ಇರುವಂಥದ್ದು. ಸೊ ಇದರಲ್ಲಿ ನೋಡಿ 8GB ರ್ಯಾಮ್ ಇದೆ, 512GB SSD ಇದೆ, ವಿಂಡೋಸ್ 10 ಇದೆ, ಹಾಗೆ MS ಆಫೀಸ್ ಕೂಡ ಇದೆ. ಸೊ ಇದರ ಪ್ರೈಸ್ ಏನಿದೆ ಇವಾಗ ಕಮ್ಮಿ ಆಗಿದೆ ಆ್ಯಕ್ಚುಲಿ. ನಿನ್ನೆ ನಾನು ನೋಡುವಾಗ ಇಲ್ಲಿ ನೋಡಿ, ಇಲ್ಲಿ 47,886 ಇತ್ತು. ಸೊ ಇವತ್ತು ಪ್ರೈಸ್ 45,000 ಆಗಿದೆ. ಇದನ್ನು ಕಣ್ಣು ಮುಚ್ಕೊಂಡು ತೊಗೊಳ್ಬೋದು, ಬೆಸ್ಟ್ ಡೀಲ್ ಅಂತ ಹೇಳ್ತೀನಿ ಈಗಿಂದಕ್ಕೆ. ಓಕೆ ನೆಕ್ಸ್ಟು MI ನೋಟ್ಬುಕ್ ಅಂತ. ಸೊ ಇದರಲ್ಲಿ ನೋಡಿ, ಇಲ್ಲಿ i5 10th ಜನರೇಷನ್ ಇದೆ. ಓಕೆ ಇಲ್ಲಿ ನೋಡಿ, ಇಲ್ಲಿ 45,000 ರೂಪಾಯಿಗಳು ಅಂತ ಅಷ್ಟೇ ಇದೆ ಮೊದಲಿಂದನೂ ಪ್ರೈಸು. ಸೊ 8GB ಆಫ್ ರ್ಯಾಮ್ ಇದೆ, i5 10th ಜನರೇಷನ್ ಇದೆ, 512GB SSD ಇದೆ, ವಿಂಡೋಸ್ 10 ಇದೆ. ಬಟ್ ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ಇದರಲ್ಲಿ MS ಆಫೀಸ್ ಬರೋದಿಲ್ಲ. ಸೊ ನೀವು ಅದನ್ನು ಯೋಚನೆ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ಇರುವಂಥದ್ದು ಲೆನೋವೋ ಐಡಿಯಾಪ್ಯಾಡ್ S145. ಇದು Ryzen 5 3200U ಅನ್ನೋ ಪ್ರೊಸೆಸರ್ನಲ್ಲಿದೆ, Ryzen 5 4500U ಅಲ್ಲ. ಓಕೆ ಇದು ಒಂದು ಫುಲ್ HD ಸ್ಕ್ರೀನ್ ಆಗಿದೆ, 8GB ರ್ಯಾಮ್, 512GB SSD, ವಿಂಡೋಸ್ 10 ಆಫ್ ಮೈಕ್ರೋಸಾಫ್ಟ್ ಆಫೀಸು ಇದೆ. ಸೊ ಇದು 43,000 ಇದೆ. ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು ನಿಮ್ಮ ಒಂದು ಬಜೆಟ್ 45 ಬಿಲೋ ಆಗಿದ್ದರೆ. ಓಕೆ ನೆಕ್ಸ್ಟ್ ಬರೋದಾದರೆ, ಓಕೆ ನೆಕ್ಸ್ಟ್ ಒಂದು 50,000 to 60,000 ರೂಪಾಯಿ ಒಂದು ಪ್ರೈಸ್ ಸೆಗ್ಮೆಂಟ್ನಲ್ಲಿ ಯಾವ ಲ್ಯಾಪ್ಟಾಪ್ ಇದೆ ಅಂತ ನೋಡೋದಾದರೆ, ಓಕೆ ಇಲ್ಲಿ ನೋಡಿ, ಇದೊಂದು ಲೆನೋವೋ ಫ್ಲೆಕ್ಸ್ 5 ಅಂತ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋ ಲ್ಯಾಪ್ಟಾಪ್ ಇದೆ. ಸೊ ನಿಮಗೊಂದು ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಬೇಕು ಅಂತಂದರೆ ಇದನ್ನು ಖಂಡಿತವಾಗಲೂ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಲ್ಯಾಪ್ಟಾಪು. Hexa-Core 4500U, 8GB ರ್ಯಾಮ್ ಇದೆ, ಸೋಲ್ಡರ್ಡ್ ರ್ಯಾಮ್ ಇದು. ಇದನ್ನು ಎಕ್ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳಿದ್ದೀನಿ ಆವಾಗಲೇ ನಾನು. ಸೊ 512GB ಆಫ್ SSD ಇದೆ, ವಿಂಡೋಸ್ 10 ಇದೆ.
ಓಕೆ, ಇದರಲ್ಲಿ ಕೂಡ MS ಆಫೀಸ್ ಬರುತ್ತೆ. ಬಟ್ ನಾನು ಪರ್ಚೇಸ್ ಮಾಡಿದ್ದು ಇದನ್ನು ಅಮೆಝಾನ್ನಿಂದ. ನಾನು ಬೇಕಾದ್ರೆ ಅಮೆಝಾನ್ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಓಕೆ, ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಬಹುದು. ಅದಾದಮೇಲೆ ನೆಕ್ಸ್ಟ್ ಇರುವಂಥದ್ದು MI ನೋಟ್ಬುಕ್ ಅಂತ. ಸೊ ಇದರಲ್ಲಿ ನೋಡಿ, ಇಲ್ಲಿ i7 10th ಜನರೇಷನ್ ಪ್ರೊಸೆಸರ್ ಏನಿದೆ ಅದು ಕೇವಲ 60,000 ರೂಪಾಯಿಗೆ ಸಿಗ್ತಿರುವಂಥದ್ದು. ಹಾಗೆ ಇದರಲ್ಲಿ 8GB ರ್ಯಾಮ್, 512GB SSD, ವಿಂಡೋಸ್ 10 ಇರೋದಲ್ಲದೆ 2GB ಆಫ್ ಗ್ರಾಫಿಕ್ಸ್ ಕಾರ್ಡ್ ಕೂಡ ಇದೆ, MX350. ಸೊ MX350 ಏನಿದೆ ಅದು ತುಂಬ ಒಳ್ಳೆ ಗ್ರಾಫಿಕ್ಸ್ ಕಾರ್ಡ್ ಏನಲ್ಲ, ಬಟ್ 2GB ಆಫ್ ಗ್ರಾಫಿಕ್ಸ್ ಕಾರ್ಡ್ ವಿತ್ i7 10 ಜನರೇಷನ್ 60,000 ರೂಪಾಯಿಗೆ ಸಿಗ್ತಿರೋದು ಒಂದು ಗ್ರೇಟ್ ಡೀಲ್ ಅಂತ ಹೇಳ್ಬೋದು. ಓಕೆ, ಸೊ ಇದೇ i5 ಬೇಕು ಅಂತಾದರೆ ಒಂದು 50,000 ಆಗುತ್ತೆ ನಿಮಗೆ ಆ ಒಂದು ಪ್ರೈಸ್ ಏನಿದೆ ಲ್ಯಾಪ್ಟಾಪಿನ ಪ್ರೈಸು. ಸೊ ಓಕೆ, ಅದನ್ನು ಬೇಕಾದ್ರೆ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಇರುವಂಥದ್ದು ಏಸರ್ ಆಸ್ಪೈರ್ 7 ಅಂತ. ಇದರಲ್ಲಿ Ryzen 5 5500U ಹೊಸ ಪ್ರೊಸೆಸರ್ ಇರುವಂಥದ್ದು, 8GB ರ್ಯಾಮ್, 512GB SSD, ವಿಂಡೋಸ್ 10, 4GB ಆಫ್ NVIDIA GeForce GTX 1650 ಗ್ರಾಫಿಕ್ಸ್ ಕಾರ್ಡ್ ಇರುವಂಥದ್ದು. ಇದೊಂದು ಪವರ್ಫುಲ್ ಗ್ರಾಫಿಕ್ಸ್ ಕಾರ್ಡ್ ಆಗಿದೆ, ಇದನ್ನು ನೀವು ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು. ಸೊ ಇದು ಪ್ರೈಸ್ ಏನಿದೆ, ನಾನು ನಿನ್ನೆ ನೋಡುವಾಗ 42,200 ಇತ್ತು, ಇವತ್ತು ನೋಡಿ 55,990 ಆಗಿದೆ. ಸೊ ಇದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೊಳ್ಬಹುದು. ಈ ಎಲ್ಲ ಲ್ಯಾಪ್ಟಾಪ್ಗಳ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಬಹುದು ಅಥವಾ ಅಲ್ಲಿ ಲಿಂಕಲ್ಲಿ ಹೋಗಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋದಿಂದ ನೀವು ಖಂಡಿತವಾಗಿ ಒಂದು ಲ್ಯಾಪ್ಟಾಪ್ ತೆಗೆದುಕೊಳ್ಳುವಾಗ ಏನೇನು ಪಾಯಿಂಟ್ಸನ್ನು ತಲೆಯಲ್ಲಿ ಇಟ್ಕೊಂಡು ತೊಗೊಳ್ಬೇಕು, ಯಾವ ಒಂದು ಪ್ರೈಸ್ ಸೆಗ್ಮೆಂಟ್ನಲ್ಲಿ ಯಾವ ಫೀಚರ್ಸ್ ಇರಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ಟಾಪಿಕ್ಸ್ಗೋಸ್ಕರ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.